ವೀಕ್ಷಕರೇ ನಮಸ್ಕಾರ. ಈ ತೆಂಗಿನ ಬೆಳೆಯಲ್ಲಿ ಸಾಕಷ್ಟು ಇಳುವರಿ ಕಡಿಮೆ ಆಗಿದೆ, ಹಾಗಾಗಿ ಈ ಕಾಯಿಗಳು ಕಡಿಮೆ ಆಗಿರೋದ್ರಿಂದ ನಿಮಗೆ ರೇಟು ಸಾಕಷ್ಟು ಜಾಸ್ತಿ ಆಗಿದೆ. ಅದ್ರ ನಡುವೆ ನಿಮಗೆ ಇರೋ ಕಾಯಿಗಳಲ್ಲೂ ಕೂಡ ಸಾಕಷ್ಟು ತೊಂದರೆಗಳಿದೆ ರೈತರಿಗೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇನ್ನು ಕಾಯಿ ಮೇಲೆ ಕಜ್ಜಿ ಕಜ್ಜಿ ಥರ ಆಗಿದೆ. ನೀವು ಇಲ್ಲಿ ಏನು ನೋಡ್ತಿದ್ದೀರಾ, ಕಾಯಿ ಮೇಲೆ ಕಜ್ಜಿ ಕಜ್ಜಿಗಳ ಥರ ಕಾಣ್ತಾ ಇದೆ. ಜೊತೆಗೆ ಇದು ಸ್ವಲ್ಪ ಇನ್ನೂ ಚಿಕ್ಕ ಕಾಯಿ ಆಗಿರೋದ್ರಿಂದ ನಿಮಗೆ ಜಾಸ್ತಿ ಅಷ್ಟು ಕಜ್ಜಿ ಕಾಣಿಸ್ತಾ ಇಲ್ಲ. ಇಲ್ಲಿ ನೋಡ್ತಿರ್ಬೋದು, ಇದು ನಿಮಗೆ ಜಾಸ್ತಿ ಏನೋ ಈ ಒಂದು ತೊಂದರೆ ಜಾಸ್ತಿ ಆದಾಗ ಈ ರೀತಿ ಕಾಣಿಸ್ತಾ ಇರುತ್ತೆ. ಸೊ ಇದೇನಪ್ಪ ತೊಂದರೆ ಅಂತ ಹೇಳಿ ರೈತರು ನಮಗೆ ಫೋಟೋಗಳನ್ನೆಲ್ಲ ಕಳಿಸ್ತಾ ಇದ್ರಿ. ಮತ್ತೆ ಏನು ಸ್ಪ್ರೇ ಮಾಡಬೇಕು, ಏನು ಗೊಬ್ಬರ ಹಾಕಬೇಕು, ಹೆಂಗೆ ಕಂಟ್ರೋಲ್ ಮಾಡೋದಂತ ಕೇಳ್ತಾ ಇದ್ರಿ. ತೆಂಗಿನ ಮರದಲ್ಲಿ ರೈತರೇ ನೀವು ಸ್ಪ್ರೇ ಅನ್ನೋದನ್ನ ದಯವಿಟ್ಟು ಮರ್ತ್ಬಿಡಿ. ಯಾಕಂದರೆ ಮರಗಳು ನಿಮಗೆ 50 ಅಡಿ 60 ಅಡಿ 40 ಅಡಿ ಮೇಲೆ ಹೋದಾಗ ನೀವು ಸ್ಪ್ರೇ ಖಂಡಿತ ಮಾಡಲಿಕ್ಕಾಗಲ್ಲ. ಇದೇನಪ್ಪ ಅಂತ ಹೇಳಿದ್ರೆ ನುಸಿ ಅಂತ ಹೇಳಿ ಒಂದು ಸಣ್ಣ ಕೀಟ ಇರುತ್ತೆ, ನಿಮಗೆ ಕಣ್ಣಿಗೆ ಕಾಣೋದಿಲ್ಲ ಅದು. ಸೊ ಆ ಒಂದು ನುಸಿ ಕೀಟ ಈ ಒಂದು ರಸವನ್ನು ಹೀರೋದ್ರಿಂದ ನಿಮಗೆ ಕಾಯಿ ಮೇಲೆ ಈ ರೀತಿಯ ಕಜ್ಜಿಗಳು ಕಾಣ್ತಾ ಇರುತ್ತೆ. ಅಂದರೆ ಪ್ರಾರಂಭದಲ್ಲಿ ಅಂದರೆ ಚಿಕ್ಕ ಕಾಯಿ ಇದ್ದಾಗಲೇ ನೀವು ಇಲ್ಲಿ ನೋಡ್ತಿರ್ಬೋದು. ಸೊ ಈ ಒಂದು ಹಂತದಲ್ಲಿ ಕಾಯಿ ಇದೆ ಇಲ್ಲಿ. ಸೊ ಉಡುಪೆ ಕಾಯಿ ಇದೆ ಇವು ತೆಂಗಿನ ಮರದಲ್ಲಿ ಕಾಯಿಗಳನ್ನ. ಸೊ ಈ ಒಂದು ಹಂತದಲ್ಲಿ ಏನು ಕಾಯಿ ಇದೆ ಅಲ್ಲ, ಈ ಒಂದು ಹಂತದಲ್ಲಿ ಸೊ ಇಲ್ಲಿಂದನೇ ಅದು ಸ್ಟಾರ್ಟ್ ಆಗಿರುತ್ತೆ ನಿಮಗೆ ರಸವನ್ನು ಹೀರಲಿಕ್ಕೆ. ಅದಾದ ನಂತರ ನೀವು ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ನೋಡಿ. ಸೊ ಈ ರೀತಿಯ ಮಾರ್ಕ್ಗಳು ಕಾಣ್ತಾ ಇರ್ತವೆ ನಿಮಗೆ. ಇದೇನು ಮಾರ್ಕ್ ಇರುತ್ತೆ, ಇದೇ ಮಾರ್ಕು ನಿಮಗೆ ದೊಡ್ಡ ಆದಮೇಲೆ ಕಜ್ಜಿ ಥರ ಆಗೋದು. ಸೊ ಇದು ಬಂದು ನಿಮಗೆ ನುಸಿ ಅಂತ ಹೇಳಿ ಒಂದು ಕೀಟ ಇರುತ್ತೆ. ಸೊ ಎರಿಯೋಪಿಡ್ ಮೈಟ್ ಅಂತ ಕೇಳ್ತೀವಿ. ಇದನ್ನು ಕಂಟ್ರೋಲ್ ಮಾಡ್ಬೇಕಂತ ಹೇಳಿದ್ರೆ ಸ್ಪ್ರೇ ಅನ್ನೋದನ್ನ ಬಿಟ್ಟು ನಿಮ್ಗೆ ಏನಾದ್ರು ಸಣ್ಣದಾಗಿ ಒಂದು 4 ವರ್ಷ 5 ವರ್ಷ ಮರಗಳಿದ್ರೆ ನೀವು ಬೇವು ಆಧಾರಿತ ಕೀಟನಾಶಕವನ್ನು ಅಥವಾ ಬೇರೆ ಇನ್ಯಾವುದರ ಒಂದು ರಾಸಾಯನಿಕ ಕೀಟನಾಶಕವನ್ನು ಬಳಸಬಹುದಾಗಿರುತ್ತೆ. ಆದರೆ ಎತ್ತರವಾಗಿರುವಂಥ ಮರಗಳಿಗೆ ನೀವು ಸ್ಪ್ರೇ ಬದಲಾಗಿ